ಡಾಕ್ಟರ್ ಏನಾಯ್ತು? ಡಾಕ್ಟರ್ ಅವಳಿಗೆ ಅಲರ್ಜಿ ಆಗಿದೆ ಡಾಕ್ಟರ್. ಹೇಗೆ ಈ ತರ ಅಲರ್ಜಿ ಆಯ್ತು? ಅದು ಈ ಸಿಸ್ಟರ್ ಏನು ಟ್ಯಾಬ್ಲೆಟ್ ಕೊಟ್ರು, ಅದರಿಂದನೇ ಹೀಗಾಗಿರೋದು. ವಾಟ್? ಯಾವ ಟ್ಯಾಬ್ಲೆಟ್ ಕೊಟ್ಟೆ? ಅದು ಬೈ ಮಿಸ್ಟೇಕ್ ತಲೆನೋವಿನ ಟ್ಯಾಬ್ಲೆಟ್ ಕೊಡೋಕ್ ಹೋಗಿ ಯಾವುದೋ ಟ್ಯಾಬ್ಲೆಟ್ ಕೊಟ್ಬಿಟ್ಟೆ ಸರ್. ಶಟ್ ಅಪ್. ಪೇಷಂಟ್ ವಿಷಯದಲ್ಲಿ ಇಷ್ಟು ಕೇರ್ಲೆಸ್ ಆಗಿರೋದಾ? ನೀವು ಒಳಗಡೆ ಹೋಗಿ. ಓಕೆ ಡಾಕ್ಟರ್. ಶ್ಯಾಮ, ನಿನಗೇನಾಗಲ್ಲ ಡಾಕ್ಟರ್. ಒಂದ್ ನಿಮಿಷ ಇರಿ. ನಿನಗೇನಾಗಲ್ಲ ಶ್ಯಾಮ. ಶ್ಯಾಮ, ಸ್ವಲ್ಪ ರೆಸಿಸ್ಟ್ ಮಾಡು, ಸ್ವಲ್ಪ ತಡ್ಕೋ. ಡೋಂಟ್ ವರಿ, 10 ಮಿನಿಟ್ಸ್ ಅಲ್ಲಿ ಶಿ ವಿಲ್ ಬಿ ನಾರ್ಮಲ್. ಎನಿವೇ, ನಮ್ ಕ್ಲಿನಿಕ್ ಅಲ್ಲಿ ಈ ತರ ಆಗಿರೋದಕ್ಕೆ ವೆರಿ ಸಾರಿ. ನೀವು ಶ್ಯಾಮನ್ನ ಈ ಕ್ಲಿನಿಕ್ಗೆ ಯಾಕೆ ಕರ್ಕೊಂಬಂದ್ರಿ? ಅದಕ್ಕೆ ಹಾಸ್ಪಿಟಲ್ಗೆ ಹೋಗ್ಬೇಕು ತಾನೆ? ಅದು ಈ ಟೈಮಲ್ಲಿ ಡಾಕ್ಟರ್ ಈ ಕ್ಲಿನಿಕಲ್ಲಿ ಇರ್ತಾರೆ ಅಂತ ಅಂದ್ರು. ಈ ಟೈಮ್ ಅಲ್ಲ. ಇಲ್ಲ ಮೇಡಮ್, ನಾನು ಆಕ್ಚುಲಿ 1 ಅವರ್ ಬಿಟ್ಟು ಈ ಕ್ಲಿನಿಕ್ಗೆ ಬರಬೇಕಿತ್ತು. ಅಲ್ಲಿ ಯಾವ ಪೇಷಂಟ್ ಇಲ್ಲ ಅಂತ ಹೇಳಿ ಅಲ್ಲಿ ವರ್ಕ್ ಮುಗಿತು ಅಂತ ನಾ ಇಲ್ಲಿ ಸ್ವಲ್ಪ ಬೇಗನೆ ಬಂದೆ. ಡಾಕ್ಟರ್ ಬರೋ ಟೈಮ್ ಗೊತ್ತಿಲ್ದಂಗೆ ಶ್ಯಾಮನ್ನ ಅಷ್ಟು ಅರ್ಲಿ ಆಗಿ ಯಾಕೆ ಕರ್ಕೊಂಬಂದ್ರಿ? ಅಂದ್ರೆ ಈ ಅಡ್ರೆಸ್ ಗೊತ್ತಿರ್ಲಿಲ್ವಲ್ಲ ಅಖಿಲ್. ಅಡ್ರೆಸ್ ಹುಡುಕೋದ್ರಲ್ಲಿ ಲೇಟ್ ಆಗತ್ತೇನೋ ಅಂತ ಸ್ವಲ್ಪ ಬೇಗ ಬಂದ್ರೆ ಒಳ್ಳೇದು ಅಂತ ಬೇಗನೆ ಬಂದ್ವಿ. ಅಡ್ರೆಸ್ ಈಸಿಯಾಗೆ ಸಿಕ್ತು, ಅದಕ್ಕೆ ಡಾಕ್ಟರ್ಗೋಸ್ಕರ ವೇಟ್ ಮಾಡೋಣ ಅಂತ ಕೂತಿದ್ವಿ. ಅಷ್ಟರಲ್ಲಿ ಇಷ್ಟೆಲ್ಲ ಆಗೋಯ್ತು. ಏನೇ ಆಗ್ಲಿ, ನೀವು ತುಂಬಾ ಅದೃಷ್ಟವಂತರು ಸರ್. ಸಮಯಕ್ಕೆ ಸರಿಯಾಗಿ ಬಂದಿದ್ದಕ್ಕೆ ಗಂಡಾಂತರ ತಪ್ತು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಶ್ಯಾಮ, ಇವಾಗ ಹೇಗಿದೆ? ಪರವಾಗಿಲ್ಲ ತಾನೆ? ಈಗ ಪರವಾಗಿಲ್ಲ ರೀ. ನಿನಗೇನಾದ್ರೂ ಕಷ್ಟ ಆಗ್ತಿದ್ರೆ ಸ್ವಲ್ಪ ಹೊತ್ತಿಲ್ಲೇ ಡಾಕ್ಟರ್ ಹತ್ರನೇ ಇರೋಣ ಶ್ಯಾಮ. ಪರವಾಗಿಲ್ಲ, ಬೇಡ ರೀ. ಸ್ವಲ್ಪ ಸುಸ್ತಾಗ್ತಿದೆ ಅಷ್ಟೇ. ಏನ್ ಶ್ಯಾಮ, ಏನಾಯ್ತು? ನನ್ಗೇನು ಆಗಿಲ್ಲ ರೀ, ಏನೂ ಇಲ್ಲ. ನಿಮ್ಗೆ ಒಂದು ವಿಷಯ ಹೇಳಬೇಕು. ಅದು ತುಂಬಾ ತುಂಬಾ ಮುಖ್ಯವಾದ ವಿಷಯ ಹೇಳಬೇಕು ರೀ. ಇವಳೇನಾದ್ರೂ ನನ್ ವಿಷಯನೇ ಹೇಳಕ್ ಹೊರಟಿದ್ದಾಳ? ಎಷ್ಟೇ ಮುಖ್ಯವಾದ ವಿಷಯ ಆದ್ರೂ ಮನೆಗೆ ಹೋದ್ಮೇಲೆ ಮಾತಾಡೋಣ. ಈಗ ನಿನ್ ಪರಿಸ್ಥಿತಿ ಸರಿ ಇಲ್ಲ. ಹೌದೌದು, ನಿಂಗೀಗ ಹುಷಾರಿಲ್ಲ, ನೀನೇನು ಮಾತಾಡ್ಬೇಡ. ಮನೆಗೆ ಹೋಗಿ ರೆಸ್ಟ್ ಮಾಡ್ಲಿಲ್ಲ ಅಂದ್ರೆ ನೀ ನಾರ್ಮಲ್ ಆಗಲ್ಲ. ಹೌದೌದು, ನೀನ್ ಮನೆಗೆ ಹೋಗಿ ರೆಸ್ಟ್ ತಗೊಂಡು ನೀನ್ ನಾರ್ಮಲ್ ಆಗ್ಬೇಕು. ಅಲ್ಲಿವರೆಗೂ ನೀನ್ ಎಲ್ಲಿದ್ಯೋ, ಏನ್ ಮಾತಾಡ್ತಿದ್ಯೋ ನಿನಗೆ ಅರ್ಥ ಆಗಲ್ಲ. ಇಲ್ಲ ಅಂದ್ರೆ ಈ ಮತ್ತಲ್ಲಿ ಏನೇನೋ ಮಾತಾಡ್ತೀಯ. ಏನು ಅಂದ್ರೆ ಐಶ್ವರ್ಯ ಅಕ್ಕ ಹೇಳೇ ಬಿಡ್ತಾಳೇನೋ. ಸಿಕ್ಕಾಕೋತೀನಲ್ಲ ನಾನು. ಐಶ್ವರ್ಯ ಅಕ್ಕ, ನಾನಿನ್ ಪಕ್ಕದಲ್ಲೇ ಇದ್ದೀನಲ್ಲ ಶ್ಯಾಮ. ನಾನ್ ನಿನ್ನನ್ ಬಿಟ್ಟು ಎಲ್ಲಕ್ ಹೋಗ್ತೀನಿ? ಎಲ್ಲೂ ಹೋಗಲ್ಲ, ನೀನ್ ಧೈರ್ಯವಾಗಿರೋ. ನಾನ್ ನಿನ್ ಪಕ್ಕದಲ್ಲೇ ಇದ್ದೀನಲ್ಲ, ನೋಡು, ಕಣ್ಬಿಟ್ ನೋಡು, ನಾನ್ ನಿನ್ ಪಕ್ಕದಲ್ಲೇ ಇದ್ದೀನಿ. ಅಖಿಲ್, ಶ್ಯಾಮನ ನನ್ ಕಾರಲ್ಲಿ ಕೂರ್ಸು, ನಾನು ಹುಷಾರಾಗಿ ಕರ್ಕೊಂಡು ಹೋಗ್ತೀನಿ. ನೀನ್ ಆಫೀಸ್ಗೆ ಹೋಗಿ ಕೆಲಸ ನೋಡ್ಕೋ. ಆಫೀಸ್ಗ? ಶ್ಯಾಮ ಇಂಥ ಪರಿಸ್ಥಿತಿಲಿ ಇರ್ಬೇಕಾದ್ರೆ
ನಾನು ಹೇಗೆ ಆಫೀಸಿಗೆ ಹೋಗ್ತೀನಿ ಅದಕ್ಕೆ? ಮನೆಗೆ ಹೋಗೋ ದಾರಿಲಿ ಮತ್ತೆ ಏನಾದರೂ ಪ್ರಾಬ್ಲಮ್ ಆದರೆ ಕಷ್ಟ ಅಲ್ವಾ? ನಾನು ಮನೆಗೆ ಬರ್ತೀನಿ, ಪರವಾಗಿಲ್ಲ. ನೀವು ನಿಮ್ಮ ಕಾರಲ್ಲಿ ಬನ್ನಿ. ಇವಳು ಕಾರಲ್ಲಿ ಅಖಿಲ್ಗೆ ನನ್ನ ಬಗ್ಗೆ ಏನಾದರೂ ಹೇಳಿದ್ರೆ ಏನ್ ಕತೆ? ನಾನು ಇವ್ರ ಜೊತೆ ಹೋಗೋದೇ ಒಳ್ಳೇದು. ನಿಜನೇ ಅಖಿಲ್, ನೀನ್ ಹೇಳೋದು ಕರೆಕ್ಟೇ. ದಾರಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆದ್ರೆ ಕಷ್ಟ. ಒಂದ್ ಕೆಲ್ಸ ಮಾಡೋಣ, ನೀನು ಶ್ಯಾಮ ಹಿಂದೆ ಕುತ್ಕೊಳ್ಳಿ, ನಾನು ನಿಮ್ ಜೊತೆನೆ ಬರ್ತೀನಿ. ನಡೀರಿ. ಮತ್ತೆ ನಿಮ್ಮ ಕಾರು? ಡ್ರೈವರ್ನ ಕಳ್ಸಿ ತರಕ್ ಹೇಳ್ತೀನಿ. ಕಾರಲ್ಲಿ ಏನಿದೆ, ನಡಿ. ಓಕೆ ಅತ್ಗೆ, ಬನ್ನಿ. ಬಾ ಶ್ಯಾಮ. ಅಖಿಲ್ ಬರೋದು ಇನ್ನೊಂದು 5 ನಿಮಿಷ ಲೇಟ್ ಆಗಿದ್ರೆ ಚೆನ್ನಾಗಿರ್ತಿತ್ತು. ಶ್ಯಾಮ ಎಲ್ಲ ಹೇಳ್ತಿದ್ಲು. ಇದರಲ್ಲಿ ಅಷ್ಟು ತಪ್ಪು ನಂದೆ. ಶ್ಯಾಮನ್ ಕೈಯಿಂದ ಮೊದಲೇ ಫೋನ್ ತಗೋಬೇಕಾಗಿತ್ತು. ಆಗ ಶ್ಯಾಮ ಫೋನ್ ಮಾಡ್ತಿರ್ಲಿಲ್ಲ, ಅಖಿಲ್ ಬರ್ತಾನೂ ಇರಲಿಲ್ಲ. ಶ್ಯಾಮ 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 ಟ್ಯಾಬ್ಲೆಟ್ ಕೊಟ್ರೆ ಟ್ರಾನ್ಸ್ಗೆ ಹೋಗ್ತಾಳೆ ಅನ್ಕೊಂಡಿದ್ದೆ. ಅಖಿಲ್ಗೆ ಫೋನ್ ಮಾಡೋಷ್ಟು ಬುದ್ಧಿವಂತೆ ಅಂತ ಅನ್ಕೊಂಡಿರ್ಲಿಲ್ಲ. ಶ್ಯಾಮ. ರೀ, ಹಾ, ಏನು ಅಂದ್ರೆ ಏನ್ ಶ್ಯಾಮ? ಸ್ವಲ್ಪ ಕುಡಿಯೋಕ್ ನೀರು ಬೇಕು. ಅತ್ಗೆ, ಫ್ರಂಟ್ ಸೀಟಲ್ಲಿ ವಾಟರ್ ಬಾಟ್ಲ್ ಇದೆ, ಇಲ್ಲಿ ಕೊಡಿ ಅತ್ಗೆ. ತಗೋ ಅಖಿಲ್. ಹಾ, ಕುಡಿ ಶ್ಯಾಮ, ನಿಧಾನವಾಗಿ ಕುಡಿ. ಏನು ಅಂದ್ರೆ ಟ್ಯಾಬ್ಲೆಟ್. ಏನ್ ಟ್ಯಾಬ್ಲೆಟ್ ಶ್ಯಾಮ? ಟ್ಯಾಬ್ಲೆಟ್. ಆ ಟ್ಯಾಬ್ಲೆಟು. ಏನ್ ಟ್ಯಾಬ್ಲೆಟ್ ಶ್ಯಾಮ? ಯಾವ ಟ್ಯಾಬ್ಲೆಟ್ ಬೇಕು ನಿನ್ಗೆ? ಶ್ಯಾಮ ಹೇಳು, ಯಾವ ಟ್ಯಾಬ್ಲೆಟ್ ಬೇಕು ನಿಂಗೆ? ಓ, ಮತ್ತು ಕಡಿಮೆ ಆಗ್ಲಿ ಅಂತ ಟ್ಯಾಬ್ಲೆಟ್ ಬೇಕು ಅಂತ ಕೇಳ್ತಿದ್ಯಾ? ಹೌದು. ಅದಕ್ಕೆ ಡಾಕ್ಟರ್ ಇಂಜೆಕ್ಷನ್ ಕೊಟ್ರಲ್ಲ, ಕಡಿಮೆ ಆಗತ್ತೆ ಶ್ಯಾಮ. ಮನೆಗೆ ಹೋಗೋಷ್ಟ್ರಲ್ಲಿ ಮತ್ತು ಪೂರ್ತಿಯಾಗಿ ಕಡಿಮೆ ಆಗತ್ತೆ. ಹೌದು ಶ್ಯಾಮ, ಕಮ್ಮಿ ಆಗತ್ತೆ. ಅದಕ್ಕೆ ಯಾವ ಟ್ಯಾಬ್ಲೆಟ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಲ್ಲ ಡಾಕ್ಟ್ರು. ಸ್ವಲ್ಪ ಹೊತ್ತಲ್ಲಿ ನಿನಗೆಲ್ಲ ಪೂರ್ತಿ ಸರಿ ಹೋಗುತ್ತೆ, ನೀನೇನು ಹೆದರ್ಕೋಬೇಡ. ಡ್ರೈವರ್ ಸರ್, ಬೇಗ ಹೋಗು. ಸರಿ ಸರ್. ಏನು, ಶ್ಯಾಮನ ಡಾಕ್ಟರ್ ಹತ್ರ ಐಶ್ವರ್ಯ ಕರ್ಕೊಂಡು ಹೋದ್ಲಾ? ಹೌದು ರೀ. ಯಾವತ್ತೂ ಇಲ್ದಿರೋದು ಶ್ಯಾಮನ ಐಶ್ವರ್ಯ ಕರ್ಕೊಂಡು ಹೋಗೋದು ಅಂದ್ರೆ ಏನು? ಅಖಿಲ್ಗೆ ಆಫೀಸಲ್ಲಿ ಏನು ಕೆಲ್ಸ ಇದೆ ಅಂತ ಐಶ್ವರ್ಯ ಕರ್ಕೊಂಡು ಹೋದ್ಲು. ಹೋಗಿ ಕೂಡ ತುಂಬಾ ಹೊತ್ತಾಯ್ತು ಮಾವ. ಇಷ್ಟೊತ್ತಿಗೆಲ್ಲ ಬರ್ಬೇಕಾಗಿತ್ತು, ಯಾಕೆ ಬರ್ಲಿಲ್ವೋ ಏನೋ. ಐಶ್ವರ್ಯಗೆ ಒಂದ್ಸಲ ಫೋನ್ ಮಾಡಮ್ಮ. ಸರಿ ಮಾವ. ಇದೇನಿದು, ಅಖಿಲ್ ಕಾರ್ನಲ್ಲಿ ಐಶ್ವರ್ಯ ಬರ್ತಿದ್ದಾಳೆ. ಶ್ಯಾಮ, ಏನ್ ಕಂದ? ಶ್ಯಾಮಂಗೇನಾಯ್ತು? ಏನಿಲ್ಲ ಮಮ್ಮಿ, ಗಾಬರಿ ಆಗ್ಬಿಡಿ. ಟ್ಯಾಬ್ಲೆಟ್ ರಿಯಾಕ್ಟ್ ಆಗಿದೆ ಅಷ್ಟೇ. ರಿಯಾಕ್ಷನಾ? ಏನಾಯ್ತು ಐಶ್ವರ್ಯ? ಮಾವ, ನಾವು ಹೊರಗಡೆ ಹೋಗಿ ಮಾತಾಡೋಣ. ವೈದೇಹಿ ಅತ್ತೆ, ನೀನು ಇಲ್ಲೇ ಇರಮ್ಮ. ಹಾ ಸರಿ ಅತ್ತೆ. ಈಗ್ಲಾದ್ರೂ ಹೇಳಿ, ಇಷ್ಟಕ್ಕೂ ಏನಾಯ್ತು? ಕ್ಲಿನಿಕಲ್ಲಿ ನರ್ಸೇನೋ ಟ್ಯಾಬ್ಲೆಟ್ ಕೊಟ್ಲು ಮಾವ, ಅದರಿಂದ ರಿಯಾಕ್ಷನ್ ಆಗಿದ್ದು. ಕ್ಲಿನಿಕ್ ಯಾಕೆ?
ಶ್ಯಾಮನ ನೀನ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲಿಲ್ವಾ? ಇಲ್ಲ ಮಾವ, ಆ ಡಾಕ್ಟರ್ ಈ ಟೈಮಲ್ಲಿ ಹಾಸ್ಪಿಟ್ಲಲ್ಲಿ ಇರಲ್ವಂತೆ, ಕ್ಲಿನಿಕಲ್ಲೇ ಇರ್ತಾರಂತೆ. ಅದಕ್ಕೆ ಕ್ಲಿನಿಕ್ಗೆ ಕರ್ಕೊಂಡು ಹೋದೆ. ಆ ನರ್ಸ್ ಯಾವುದೋ ಟ್ಯಾಬ್ಲೆಟ್ ಕೊಡೋಕ್ ಹೋಗಿ ಇನ್ಯಾವುದೋ ಟ್ಯಾಬ್ಲೆಟ್ ಕೊಟ್ಬಿಟ್ಟಿದ್ದಾಳೆ. ಅದರಿಂದ ಪಾಪ ಶ್ಯಾಮಗೆ ರಿಯಾಕ್ಷನ್ ಆಗಿದ್ದು. ಶ್ಯಾಮಂಗ್ ಹೀಗೆ ರಿಯಾಕ್ಷನ್ ಆದಾಗ ನನ್ ಕೈ ಕಾಲೇ ಆಡ್ಲಿಲ್ಲ. ಸಮಯಕ್ಕೆ ಸರಿಯಾಗಿ ದೇವ್ರ ಹಾಗೆ ಅಖಿಲ್ ಬಂದಿದ್ದಕ್ಕೆ ಒಳ್ಳೇದಾಯ್ತು, ಇಲ್ಲಾಂದ್ರೆ ದೊಡ್ಡ ತೊಂದರೆನೇ ಆಗ್ತಿತ್ತು. ಹೌದಾ? ಗಾಬರಿ ಆಗ್ಬಿಡಿ ಮಮ್ಮಿ, ಟೈಮಿಗೆ ಸರಿಯಾಗಿ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟರು ಅಲ್ವಾ, ಅವಳಿಗೆ ಇನ್ನೇನು ಪ್ರಾಬ್ಲಮ್ ಆಗಲ್ಲ. ಸ್ವಲ್ಪ ಹೊತ್ತಲ್ಲಿ ನಾರ್ಮಲ್ ಆಗ್ತಾಳೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಮಮ್ಮಿ. ಹೋಗ್ಲಿ ಬಿಡಪ್ಪ, ಗಂಡಾಂತರ ಕಳೀತು, ಆ ದೇವ್ರು ನಮ್ಮೇಲ್ ದಯೆ ತೋರಿಸಿದಾನಪ್ಪ. ಹೌದು ಮಮ್ಮಿ, ಶ್ಯಾಮ ನಿತ್ಯ ಪೂಜೆ ಮಾಡೋ ಕೃಷ್ಣನೇ ಶ್ಯಾಮನ್ನ ಕಾಪಾಡ್ದ, ಅಪಾಯನ ತಪ್ಪಿಸ್ದ. ಈ ಕಷ್ಟ ತಪ್ಪಿದ್ರು ಇನ್ನೊಂದು ಕಷ್ಟ ಬರಲ್ಲ ಅನ್ನೋ ಗ್ಯಾರಂಟಿ ಏನೂ ಇಲ್ವಲ್ಲ. ಶ್ಯಾಮನ್ನ ನಾನ್ ಬಿಡಲ್ಲ, ನಿಜ ಏನು ಅಂತ ತಿಳ್ಕೋತೀನಿ. ಈ ಕ್ಲಿನಿಕ್ ಅಡ್ರೆಸ್ನ ನೀವು ಮೆಸೇಜ್ ಮಾಡಿದ್ರಿ. ನಿನಗೂ ಗೌರಮ್ಮಂಗೂ ಮಾವಂಗೂ ನಡುವೆ ಏನೋ ನಡೀತಿದೆ ಅಂತ ನನಗ್ ಗೊತ್ತು. ಆ ವಾಯ್ಸ್ ರೆಕಾರ್ಡರಲ್ಲಿ ಏನಿದೆ? ಯಾಕಿಷ್ಟು ತಲೆನೋವು? ಸ್ವಲ್ಪ ಟೀ ಕುಡಿದ್ರೆ ಕಡಿಮೆ ಆಗುತ್ತೇನೋ. ಶ್ಯಾಮ, ಏನ್ ಶ್ಯಾಮ, ಏನಾಯ್ತು? ಯಾಕೆದ್ದೆ? ಏನ್ ಬೇಕು ನಿನಗೆ? ಏನಿಲ್ಲ ರೀ, ಸ್ವಲ್ಪ ತಲೆನೋವಾಗ್ತಿತ್ತು, ಟೀ ಕುಡಿದ್ರೆ ಕಡಿಮೆ ಆಗತ್ತೇನೋ ಅಂತ. ಅದಕ್ಕೆ ಟೀ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ಯಾ ಕಿಚನ್ಗೆ? ಏನ್ ಶ್ಯಾಮ ಇದು, ಇಷ್ಟು ಸುಸ್ತಾಗಿರೋ ನೀನು ಎದ್ದು ಹೋಗ್ಬೇಕಾ? ಕೇಳಿದ್ರೆ ಆ ಟೀನ ನಾನೇ ತಂದ್ಕೊಡ್ತಿದ್ದೆ ತಾನೆ. ನೀವ್ ನಿದ್ರೆ ಮಾಡ್ತಾ ಇದ್ರಿ ಅಂತ. ನಿದ್ರಲ್ಲಿದ್ರೆ ಏಳಿಸ್ಬಾರ್ದು ಅಂದ್ಕೊಂಡ್ಯಾ? ಇಲ್ಲ ನಂಗೆ ಟೀ ಮಾಡಕ್ ಬರಲ್ಲ ಅನ್ಕೊಂಡ್ಯಾ? ಫಾರಿನಲ್ಲಿ ಓದ್ತಿರುವಾಗ ನನ್ನ ರೂಮಲ್ಲಿ ನಾನೇ ಟೀ ಮಾಡ್ಕೊಂಡು ಕುಡಿತಿದ್ದೆ ಗೊತ್ತಾ? ಸರಿ, ನೀನಲ್ಲಿ ಕೂತ್ಕೋ, ನಾನು ಹೋಗಿ ಟೀ ಮಾಡ್ಕೊಂಡ್ ಬರ್ತೀನಿ. ಕೂತ್ಕೋ. ಏನ್ ಅಖಿಲ್, ಈ ಟೈಮಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ಅದು ಅದಕ್ಕೆ ಶ್ಯಾಮಂಗೆ ತಲೆನೋವ್ತಿದ್ಯಂತೆ, ಅದಕ್ಕೆ ಟೀ ಮಾಡ್ತಾ ಇದ್ದೆ. ನೀನ್ ಯಾಕೆ ಮಾಡ್ತಿದ್ಯಾ ಅಖಿಲ್? ನನ್ನ ಎಬ್ಬಿಸ್ಬೇಕಾಗಿತ್ತು. ಪರವಾಗಿಲ್ಲ ಅದಕ್ಕೆ, ನನಗೆ ಬರತ್ತಲ್ವಾ, ನಾನೇ ಮಾಡ್ಕೊಡ್ತೀನಿ. ಮಾಡಪ್ಪ ಮಾಡು, ನಿನ್ ಹೆಂಡ್ತಿಗೆ ನಿನ್ ಕೈಯಾರೆ ಮಾಡಿರೋ ಟೀನೇ ಕೊಡು, ಆಯ್ತಾ? ತಗೋ ಶ್ಯಾಮ, ಕುಡಿ. ಏನ್ ಶ್ಯಾಮ ಹಾಗೆ ನೋಡ್ತಿದ್ಯಾ? ಟೀ ಚೆನ್ನಾಗಿಲ್ವಾ? ತುಂಬಾನೇ ಚೆನ್ನಾಗಿದೆ ರೀ.
ನೀವು ಮಾಡಿರೋ ಟೀ ತುಂಬಾ ಚೆನ್ನಾಗಿದೆ. ಎಲ್ಲ ಕರೆಕ್ಟ್ ರೇಷಿಯೋಲೆ ಹಾಕಿದ್ದೀನಿ ತಾನೆ? ಅಂದ್ರೆ ಟೀ ಮಾಡಿ ತುಂಬಾ ದಿನ ಆಯ್ತಲ್ವಾ, ಅದಕ್ಕೆ ಕರೆಕ್ಟ್ ರೇಷಿಯೋದಲ್ಲಿ ಹಾಕಿದೀನೋ ಇಲ್ವೋ ಅಂತ ಸ್ವಲ್ಪ ಡೌಟ್. ಎಲ್ಲ ಕರೆಕ್ಟ್ ಆಗಿ ಮಿಕ್ಸ್ ಮಾಡಿದ್ದೀರಾ. ಇದ್ರ ಜೊತೆ ನನ್ ಮೇಲಿರೋ ನಿಮ್ ಪ್ರೀತಿನೂ ಸೇರಿಸಿದೀರಾ. ಅದಕ್ಕೆ ಈ ಟೀ ಇಷ್ಟು ಚೆನ್ನಾಗಿರೋದು. ಸರಿ ಮಲ್ಕೋ ಶ್ಯಾಮ. ಶ್ಯಾಮ, ಟೀ ಕುಡಿದ್ಮೇಲೆ ತಲೆನೋವು ಹೋಯ್ತಾ? ಅದು ಇನ್ನೂ ಪೂರ್ತಿಯಾಗಿ ಸರಿ ಹೋಗಿಲ್ಲ ರೀ. ತಲೆ ಸಿಡಿತಾನೆ ಇದೆ. ಹೌದಾ? ಹಾಗಾದ್ರೆ ಪೇನ್ ರಿಲೀಫ್ ಬಾಂಬ್ ಹಚ್ತೀನಿ ಇರು. ಅದೇನ್ ಬೇಡ ರೀ. ಪರವಾಗಿಲ್ಲ, ನೀನ್ ಮಲ್ಕೋ. ಬೇಡ ಬಿಡಿ, ಟೀ ಕುಡಿದ್ನಲ್ಲ ಕಡಿಮೆ ಆಗುತ್ತೆ. ಶ್ಯಾಮ, ಪರವಾಗಿಲ್ಲ ಅಂತ ಹೇಳ್ದೆ ಅಲ್ವಾ, ನಾನು ಹಚ್ತೀನಿ, ನೀನ್ ಮಲ್ಕೋ. ಇದೇನಿದು? ಅತ್ತೇನೆ ಈಗ ಸೊಸೆ ರೂಮ್ಗೆ ಬ್ರೇಕ್ಫಾಸ್ಟ್ನ ತಗೊಂಡು ಹೋಗ್ತಿದ್ದಾರೆ. ಸೊಸೆ ಮೇಲೆ ದಿನ ದಿನಕ್ಕೂ ಪ್ರೀತಿ ಹೆಚ್ಚಾಗ್ತಾನೆ ಇರೋ ಹಾಗಿದೆ. ನಿದ್ರೆ ಮಾಡಿ ಎದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅಕ್ಕ. ಏನೋ ಸ್ವಲ್ಪ ಸುಸ್ತಿರೋ ತರ ಇದೆ ಅಷ್ಟೇ. ಹೌದಾ? ಸುಸ್ತಾಗ್ತಿದ್ಯಾ? ಇರು, ನಾನ್ ಟಿಫಿನ್ ತಗೊಂಡ್ ಬರ್ತೀನಿ. ಆಲ್ರೆಡಿ ತಗೊಂಡ್ ಬಂದೆ. ಅಯ್ಯೋ, ನೀವ್ಯಾಕೆಲ್ಲ ಟಿಫನ್ ತರಕ್ ಹೋದ್ರಿ? ಯಾಕೆ ತರಬಾರ್ದಾ? ಸೊಸೆಗೆ ಅತ್ತೆ ಹೀಗೆ ತಿಂಡಿ ತಂದು ಕೊಡಬಾರ್ದಾ? ಕೂತ್ಕೋ ಕೂತ್ಕೋ. ಸೊಸೆ ಅಂದ್ರು ಮಾತ್ರ ಅತ್ತೆಗೆ ಸೇವೆ ಮಾಡ್ಬೇಕಾ? ಆ ಥರ ಏನಾದರೂ ರೂಲ್ಸ್ ಇದೆಯಾ? ಹಾಗಲ್ಲ ಅತ್ತೆ, ಸುಮ್ನೆ ನಿಮ್ಗೆ ಯಾಕೆ ಕಷ್ಟ ಅಂತ. ಹೌದೌದು, ಶ್ರಮನೇ. 4 ಇಡ್ಲಿನ ಪ್ಲೇಟಲ್ಲಿಟ್ಟು ತಗೊಂಡ್ ಬರೋದು ತುಂಬಾ ದೊಡ್ಡ ಶ್ರಮನೇ. ತಿನ್ನು. ಏನ್ ಹಾಗೆ ನೋಡ್ತಿದೀಯಾ? ನಾನ್ ನಿನ್ಗೆ ತಿನ್ನಿಸ್ತಿದ್ದೀನಿ ಅಂತನಾ? ಇದು ಕೂಡ ದೊಡ್ಡ ಶ್ರಮನೇ. ಆದ್ರೂ ಪರವಾಗಿಲ್ಲ, ನಿನಗೋಸ್ಕರ ಸ್ವಲ್ಪ ಕಷ್ಟ ಪಡ್ತೀನಿ. ತಿನ್ನು. ಶ್ಯಾಮ, ಯಾಕಮ್ಮ ಕಣ್ಣೀರು? ಚಟ್ನಿ ಖಾರ ಇದೆಯಮ್ಮ? ಖಾರ ಏನು ಇಲ್ಲ ಅತ್ತೆ, ಮಮ್ಮ ಖಾರ.
ಆದ್ರೆ ನಾಲ್ಗೆ ಉರಿಯಾಗಿ ಕಣ್ಣಿಂದ ನೀರ್ ಬರುತ್ತೆ. ಮಮಕಾರ ಆದ್ರೆ ಮನ್ಸ್ ತುಂಬೋದಕ್ಕೆ ಕಣ್ಣಿಂದ ನೀರ್ ಬರುತ್ತೆ.